ನಾವು ಸಮಾನತೆ ಅಂತ ಬಹಳ ಮಾತಾಡ್ತೀವಲ್ಲ, ಸಮಾಜದಲ್ಲಿ ಲಿಂಗ ಭೇದ ಮಾಡಬಾರದು, ಸಮಾನತೆ ತರಬೇಕು ಅಂತ ನಾವೆಲ್ಲ ಮಾತಾಡ್ತೀವಲ್ಲ, ಅದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಈ ಚೌಪದಿ ಬಹಳ ಹತ್ತಿರವಾಗುತ್ತೆ. ಹಾಗೆ ನಾನು ಬಹಳ ಮಾತಾಡಿದ್ದೇನೆ ಇದರ ಬಗ್ಗೆ. ನನ್ನ ಸ್ನೇಹಿತರೊಟ್ಟಿಗೆ, ನನ್ನ ಹಿತೈಷಿಗಳೊಟ್ಟಿಗೆ ಜಗಳವಾಡಿದ್ದೇನೆ. ಇನ್ಫ್ಯಾಕ್ಟ್ ನೋಡಿ ಹೇಗಿದೆ ಇದು. ನಿಂತು ದೇಗುಲದಲ್ಲಿ ಪೂಜೆ ಸಲ್ಲಿಸುವ ಭಕುತ, ಗಂಡಾದರೇನು ಹೆಣ್ಣಾದರೇನಲ್ಲಿ, ಮಾನವೀಯತೆ ಮರೆತ ಧರ್ಮ ಧರ್ಮವೇ ಅಲ್ಲ. ಮಾನವೀಯತೆ ಮರೆತ ಧರ್ಮ ಧರ್ಮವೇ ಅಲ್ಲ. ಅರಿವಿಲ್ಲ ಮೌಢ್ಯದಲ್ಲಿ ಮುದ್ದುರಾಮ. ಎಲ್ಲಪ್ಪ ಇದೆ ಮೌಢ್ಯದಲ್ಲಿ ಅರಿವು? ಖಂಡಿತ ಇಲ್ಲ. ಯುವ ಸ್ನೇಹಿತರೆ, ಇಂದಿನ ಸಮಾಜದಲ್ಲಿ ಧರ್ಮ ಮತ್ತು ಲಿಂಗ ಭೇದದ ಹೆಸರಿನಲ್ಲಿ ನಡೆಯುತ್ತಿರುವ ಗೊಂದಲಗಳಿಗೆ ಕೆ.ಸಿ. ಶಿವಪ್ಪನವರು ಈ 4 ಸಾಲುಗಳಲ್ಲಿ ಅತ್ಯಂತ ಮಾರ್ಮಿಕವಾದ ಮತ್ತು ಕ್ರಾಂತಿಕಾರಕವಾದ ಉತ್ತರವನ್ನು ನೀಡಿದ್ದಾರೆ. ಪವಿತ್ರವಾದ ಆಲಯದಲ್ಲಿ ನಿಂತು ದೇವರಿಗೆ ಪೂಜೆ ಅಥವಾ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುವಾಗ ಒಬ್ಬ ಭಕ್ತ ದೈಹಿಕವಾಗಿ ಗಂಡಾದರೇನು ಅಥವಾ ಹೆಣ್ಣಾಗಿದ್ರೇನು, ಏನು ವ್ಯತ್ಯಾಸ ಆಗುತ್ತೆ? ಖಂಡಿತ ಏನು ವ್ಯತ್ಯಾಸ ಆಗೋದಿಲ್ಲ. ದೈವದ ಅಥವಾ ಪ್ರಕೃತಿಯ ದೃಷ್ಟಿಯಲ್ಲಿ ಭಕ್ತಿ ಇದೆಯಲ್ಲ, ಅದರ ಆಂತರಿಕ ಶಕ್ತಿ ಮುಖ್ಯನೇ ಹೊರತು ಭೌತಿಕವಾದ ಲಿಂಗ ಭೇದವಲ್ಲ. ಎಷ್ಟು ಚೆನ್ನಾಗಿದೆ. ಹಾಗೆ ಮಾನವೀಯತೆ ಮರೆತ ಧರ್ಮ ಧರ್ಮವೇ ಅಲ್ಲ ಜರಿತಾ ಇದ್ದಾರವರು. ಯಾವ ಅರಿವಪ್ಪ ನಿಮ್ಮದು ಮೌಢ್ಯದಲ್ಲಿ ನೀವು ನಂಬಿಕೆ ಇಟ್ಟರೆ ಅಂತ. ಪರಸ್ಪರ ಮನುಷ್ಯರನ್ನು ಪ್ರೀತಿಸುವ ಮತ್ತು ಗೌರವಿಸುವ ಮಾನವೀಯತೆಯನ್ನೇ ಮರೆತು ಬಿಟ್ಟಿರುವ ನೀವು ಕೇವಲ ಬಾಹ್ಯ ಆಚರಣೆಗಳಿಂದ ಹಿಡಿದು ಯಾವುದೇ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಜವಾದ ಧರ್ಮವೇ ಅಲ್ಲ. ಅಂತಹ ಕಟ್ಟುಪಾಡುಗಳಲ್ಲಿ ಅಥವಾ ಅಂತಹ ಮೌಢ್ಯಗಳಲ್ಲಿ, ಸೂಪರ್ಸ್ಟಿಷಿಯನ್ಸ್ ಅಂತ ಏನು ಹೇಳ್ತೀವಲ್ಲ, ಎಂದಿಗೂ ನಿಜವಾದ ಅರಿವು ಇರುವುದಿಲ್ಲಪ್ಪ. ಅಥವಾ ಜ್ಞಾನ ಖಂಡಿತ ಅಲ್ಲಿ ಸಿಗೋದಿಲ್ಲ ನಿಮಗೆ. ಅಲ್ಲಿ ಬರೀ ಅಜ್ಞಾನ ಮಾತ್ರ ಸಂಕೇತ, ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ. ಗಂಡಾದರೇನು ಹೆಣ್ಣಾದರೇನಲ್ಲಿ, ಎಲ್ಲಿ ದೇಗುಲದಲ್ಲಿ ಪೂಜೆ ಸಲ್ಲಿಸುವ ಭಕುತ ಹೆಣ್ಣಾದರೇನು ಗಂಡಾದರೇನಲ್ಲಿ, ಅಥವಾ ಗಂಡಾದರೇನು ಹೆಣ್ಣಾದರೇನಲ್ಲಿ ಅಲ್ವಾ? ನೋಡಿ ವೈಜ್ಞಾನಿಕ ದೃಷ್ಟಿಕೋನ ಇದರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಭೌತ ವಿಜ್ಞಾನ ಮತ್ತು ರಸಾಯ ವಿಜ್ಞಾನದ ಪ್ರಕಾರ ದೇವಸ್ಥಾನದಲ್ಲಿ ನಿಲ್ಲುವ ಭಕ್ತನು ಗಂಡಾಗಲಿ ಅಥವಾ ಹೆಣ್ಣಾಗಲಿ ಇಬ್ಬರೂ ನಿರ್ಮಾಣವಾಗಿರುವುದು ಅದೇ ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್ ಮತ್ತು ಆಮ್ಲಜನಕದ ಪರಮಾಣುಗಳಿಂದಲೇ. ಅಂದರೆ ಕಾಸ್ಮಿಕ್ ಎನರ್ಜಿ ಏನಿದೆಯಲ್ಲ, ಬ್ರಹ್ಮಾಂಡದ ಶಕ್ತಿ, ನಕ್ಷತ್ರಗಳನ್ನು ಅಥವಾ ಗ್ರಹಗಳನ್ನು ಸೃಷ್ಟಿಸುವಾಗ ಹೇಗೆ ಲಿಂಗ ಭೇದ ಮಾಡುವುದಿಲ್ಲವೋ ಹಾಗೆ ಜೀವ ವಿಕಾಸದ ಸೃಷ್ಟಿಯಲ್ಲೂ ಕೂಡ, ಅದರ ದೃಷ್ಟಿಯಲ್ಲೂ ಕೂಡ ಗಂಡು ಹೆಣ್ಣು ಎಂಬ ಕೇವಲ ಪ್ರಕೃತಿಯು ತಮ್ಮ ಸಮತೋಲನ ಮತ್ತು ಸಂತಾನೋತ್ಪತ್ತಿಗಾಗಿ ಮಾಡಿಕೊಂಡ ಜೈವಿಕ ವಿನ್ಯಾಸ ಅಷ್ಟೇ ಇದು, ಬೇರೆ ಏನೂ ಅಲ್ಲ. ಮಾನವೀಯತೆ ಮತ್ತು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತೀವಿ, ಅದು ಹೇಗಿದೆ? ವಿಜ್ಞಾನದಲ್ಲಿ ಪ್ರತಿಯೊಂದು ಕಣವು ಮತ್ತೊಂದರ ಜೊತೆಗೆ ಆಂತರಿಕವಾಗಿ ಸಂಪರ್ಕ ಹೊಂದಿರುತ್ತೆ. ನಮ್ಮ ಇಡೀ ಮಾನವ ಸಮಾಜ ಕೂಡ ಅಷ್ಟೇ. ಒಬ್ಬರ ಸುಖ ದುಃಖ ಮತ್ತೊಬ್ಬರ ಮೇಲೆ ಪರಿಣಾಮ ಬೀರುತ್ತಾ ಹೋಗುತ್ತೆ. ಈ ಪರಸ್ಪರ ಕೊಂಡಿ ಏನಿದೆಯಲ್ಲ, ಅದನ್ನು ಕವಿ ಮಾನವೀಯತೆ ಅಂತ ಕರೀತಾರೆ. ಮನುಷ್ಯತ್ವವನ್ನು ಕಳೆದುಕೊಂಡು ಕೇವಲ ಯಾಂತ್ರಿಕ ಆಚರಣೆಗಳನ್ನು ಮಾಡುವುದೇನಿದೆಯಲ್ಲ, ಅದು ಪ್ರಕೃತಿಯ ಮೂಲ ನಿಯಮಕ್ಕೆ ವಿರುದ್ಧವಾಗಿದೆಯಪ್ಪ. ನಿಜವಾಗಲೂ ಅದು ಪ್ರಕೃತಿಯ ಮೂಲ ನಿಯಮಕ್ಕೆ ವಿರುದ್ಧವಾಗಿದೆ. ಯಾವ ಸಿದ್ಧಾಂತ ಅಥವಾ ಯಾವ ಧರ್ಮವೂ ನಿಮ್ಮ ಸಹಜ ಮನುಷ್ಯತ್ವದಿಂದ ದೂರ ತಳ್ಳುತ್ತದೋ ಅದು ಧರ್ಮವೇ ಅಲ್ಲ. ಅಂದರೆ ನಿಮ್ಮನ್ನು ಸಹಜವಾಗಿರುವ ನಿಮ್ಮ ಮನುಷ್ಯತ್ವದಿಂದ ದೂರ ಮಾಡುತ್ತಲ್ಲ, ಅದು ಧರ್ಮ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದು ಮೂಢನಂಬಿಕೆ ಆಗಿಬಿಡ್ತದೆ. ನಿಜವಾದ ಅರಿವು ಬಾಹ್ಯ ಭೇದ ಭಾವಗಳನ್ನು ಮೀರಿ ನಿಂತಿರುತ್ತೆ. ಪ್ರತಿಯೊಂದು ಜೀವದಲ್ಲಿಯೂ ಇರುವ ಆ ಒಂದೇ ಒಂದು ಕಾಸ್ಮಿಕ್ ಚೈತನ್ಯ ಗುರುತಿಸುವುದಿದೆಯಲ್ಲ ಮತ್ತು ಗೌರವಿಸುವುದಿದೆಯಲ್ಲ, ಅದು ನಮ್ಮ ಕರ್ತವ್ಯವಾಗಬೇಕು. ಮಾನವೀಯತೆ ಮರೆತ ಧರ್ಮ ಧರ್ಮವೇ ಅಲ್ಲ. ಆಹಾ, ಯಾರಿಗಪ್ಪ ಬೇಕು ಈ ರೀತಿಯ ಒಂದು ಧರ್ಮ? ಖಂಡಿತ ಬೇಡ.